ಈ ಉಸಿರಿರುವವರೆಗೂ ಕಾಯುವೆ ನಿನ್ನ ಪ್ರೀತಿಗಾಗಿ. 5 ಶರ್ಮಾ ಗ್ರೂಪ್ ಆಫ್ ಕಂಪನೀಸ್ ಅ ಕಂಪನಿ ಸಿಇಒ ಆರವ್ ಶರ್ಮಾ ಎದುರು ನಿಂತಿದ್ದ ಅವನ ಪರ್ಸನಲ್ ಸೆಕ್ರೆಟರಿ ಆಯುಷಿ ಅಳುತ್ತಾ, ಸರ್ ಫೀಸ್ ಸರ್, ನನಗೆ ಅರ್ಜೆಂಟ್ 50 ಲಕ್ಷ ಅಮೌಂಟ್ ಬೇಕು. ಈಗ ನನಗೆ ಹಣದ ಅವಶ್ಯಕತೆ ತುಂಬಾ ಇದೆ ಸರ್. ನೀವೇನಾದ್ರೂ ಕೊಡಲಿಲ್ಲ ಅಂದ್ರೆ ನನ್ನ ಅಣ್ಣನನ್ನ ಆ ರೌಡಿಗಳು ಸಾಯಿಸಿಬಿಡ್ತಾರೆ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ತಾಯಿಗೆ ನಾಳೆ ಒಳಗೆ ಆಪರೇಷನ್ ನಡೆಯದೆ ಹೋದ್ರೆ ಅವರು ಬದಿಯೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಫೀಸ್ ಸರ್, ಇಲ್ಲ ಅಂತ ಹೇಳಬೇಡಿ, ನಿಮ್ಮ ಕಾಲನ್ನು ಬೇಕಾದ್ರೆ ಹಿಡಿತೀನಿ ಎನ್ನುತ್ತಾ ಆಯುಷಿ ಆರವ್ ಕಾಲನ್ನ ಹಿಡಿಯಲು ಮುಂದಾದಾಗ ಅವಳನ್ನು ತಡೆಯುವ ಆರವ್ ಗಂಭೀರವಾಗಿ, ಹೇ ಆಯುಷಿ, ಏನ್ ಮಾಡ್ತಾ ಇದ್ಯಾ? ಹೀಗೆಲ್ಲ ಮಾಡಿದ್ರೆ ನನಗೆ ಇಷ್ಟ ಆಗೋಲ್ಲ. ಅಷ್ಟಕ್ಕೂ ನಿನ್ನೆ ಅಷ್ಟು ದೊಡ್ಡ ಅಮೌಂಟ್ ಹೇಗೆ ಕೊಡೋಕೆ ಆಗುತ್ತೆ? ನೀನು ಇಲ್ಲಿ ಕೆಲಸಕ್ಕೆ ಸೇರಿ ಇನ್ನು 3 ತಿಂಗಳು ಕೂಡ ಆಗಿಲ್ಲ ಎಂದು ಹೇಳಿದಾಗ, ಸರ್ ಫೀಸ್ ಸರ್, ಹಾಗೆಲ್ಲ ಹೇಳಬೇಡಿ, ನನಗೆ ಈಗ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರೂ ಅಮೌಂಟ್ ಕೊಡಲ್ಲ. ಫೀಸ್ ಸರ್, ನೀವು ಏನ್ ಹೇಳಿದ್ರು ಕೇಳಿನಿ, ಏನ್ ಹೇಳಿದ್ರು ಮಾಡ್ತೀನಿ ಎನ್ನುತ್ತಾ ಅವನೆದುರು ಮಂಡಿಯೂರಿ ಕೂರುವ ಆಯುಷಿ ಅಳುತ್ತಾ ಹೇಳಿದಾಕ್ಷಣ ಅವಳತ್ತ ದೀರ್ಘವಾಗಿ ನೋಡುವ ಆರವ್ ಮನಸ್ಸಿನಲ್ಲಿ ಏನನ್ನೋ ಲೆಕ್ಕಾಚಾರ ಹಾಕಿ, ನನ್ನ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಕೆ ಇದೆ ಸರಿಯಾದ ಸಮಯ, ಈ ಅವಕಾಶ ಮತ್ತೆ ಸಿಗೋಲ್ಲ ಎಂದುಕೊಂಡು ವ್ಯಂಗ್ಯವಾಗಿ ನಗುತ್ತಾ, ಹೋ, ನಾನ್ ಏನ್ ಹೇಳಿದ್ರು ಮಾಡ್ತೀಯಾ ಎಂದು ಕೇಳುತ್ತಾನೆ. ತಕ್ಷಣ ಮೇಲೆದ್ದ ಆಯುಷಿ ತನ್ನ ಕಣ್ಣೀರನ್ನು ತರಬರನೆ ಒರೆಸಿಕೊಳ್ಳುತ್ತಾ, ಹೌದು ಸರ್, ಹೇಳಿ, ನೀವು ಏನ್ ಹೇಳಿದ್ರು ಮಾಡ್ತೀನಿ, ಇಲ್ಲ ಅನ್ನೋಲ್ಲ, ಹೇಳಿ ಸರ್. ಏನ್ ಮಾಡಬೇಕು ಎಂದು ಕೇಳಿದಾಗ, ಸೋಫಾ ಮೇಲೆ ಕಾಲು ಹಾಕಿ ಕೂರುವ ಆರವ್, ಹಾಗಿದ್ರೆ ಓಕೆ, ನಾನ್ ನಿನ್ನೆ ದುಡ್ಡು ಕೊಡ್ತೀನಿ, ಆದ್ರೆ ನಿನ್ನ ನಡುವೆ ಒಂದು ಅಗ್ರಿಮೆಂಟ್ ಆಗುತ್ತೆ, ನೀನು ಅದರ ಪ್ರಕಾರ ನಡ್ಕೋಬೇಕು ಎಂದು ಹೇಳುತ್ತಾನೆ. ಅವನ ಮಾತಿಗೆ ಆಶ್ಚರ್ಯ ತೋರುವ ಆಯುಷಿಗೆ, ಅಗ್ರಿಮೆಂಟ್? ಏನ್ ಅಗ್ರಿಮೆಂಟ್ ಸರ್? ಹೋ, ನೀವು ನನಗೆ ಕೊಡೋ ಅಮೌಂಟ್ ಬಗ್ಗೆನಾ? ಸರಿ, ನಾನು ಅದನ್ನು ಮಂತ್ಲಿ ಸ್ಯಾಲರಿಯಲ್ಲಿ ಸ್ವಲ್ಪವೇ ಕೊಡ್ತಾ ಬರ್ತೀನಿ ಎಂದು ಹೇಳುತ್ತಾಳೆ. ಅವಳ ಮಾತಿಗೆ ಇಲ್ಲ ಎಂದು ತಲೆಯಾಡಿಸುವ ಆರವ್, ನೋ, ಇಲ್ಲ ಆಯುಷಿ, ಇದು ನಾನು ಕೊಡೋ ದುಡ್ಡಿನ ಬಗ್ಗೆ ಅಲ್ಲ, ಆದರೆ ನಾನು ಕೊಡೋ ದುಡ್ಡಿಗೆ ಬದಲಾಗಿ ನೀನು ನನ್ ಫೇವರ್ ಆಗಿ ಒಂದು ಕೆಲಸ ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ಅಗ್ರಿಮೆಂಟ್ ಮಾಡ್ಕೋಬೇಕು, ಮತ್ತೆ ನೀನು ನಾನ್ ಹೇಳೋ ಹಾಗೆ ಇದ್ರೆ ಸಾಕು ಅಮೌಂಟ್ನ, ಮತ್ತೆ ನನಗೆ ಕೊಡೋ ಅವಶ್ಯಕತೆ ಕೂಡ ಇಲ್ಲ, ಹೇಳು, ನಾನ್ ಏನ್ ಹೇಳಿದ್ರು ಮಾಡೋಕೆ ರೆಡಿ ಇದ್ದೀಯಾ ಎನ್ನುತ್ತಾನೆ. ಅವನ ಮಾತುಗಳನ್ನು ಕೇಳಿದ ಆಯುಷಿಗೆ ಗೊಂದಲ ಉಂಟಾದರೂ ತನಗೆ ಈಗ ಹಣದ ಅವಶ್ಯಕತೆ ತುಂಬಾ ಇದ್ದಿದ್ದರಿಂದ ಅಸಹಾಯಕಳಾಗಿ, ಸರ್, ನೀವು ಏನೇ ಹೇಳಿದ್ರು ಅದೇನೇ ಇದ್ರೂನು ಮಾಡ್ತೀನಿ, ನನಗೆ